ಎಷ್ಟೋ ಜನಕ್ಕೆ ಈಗ ಗೊತ್ತಾಗ್ತಿದೆ ಬಜಾಜ್ ಬೈಕ್ಗಳಲ್ಲಿ KTM ಇಂಜಿನ್ ಯೂಸ್ ಮಾಡಿದ್ದಾರೆ ಅಂತ. ಮೋಸ್ಟ್ಲಿ ಅವ್ರ ಮನಸ್ಸಲ್ಲಿ ಒಂದು ಡೌಟ್ ಬರ್ಬೋದು, ಬಜಾಜ್ ಬೈಕ್ಗಳನ್ನ KTMನವ್ರು ತಯಾರಿಸ್ತಾರ ಅಂತ. ಇದನ್ನೇ ವಿಡಿಯೋದಲ್ಲಿ ತಿಳ್ಕೊತೀರಾ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಗೊತ್ತಿಲ್ಲ ಅಂತ ಅಂದರೆ NS200, RS200, ಡೊಮಿನಾರ್ ಹಾಗೂ ನ್ಯೂ ಪಲ್ಸರ್ NS400Z ಕೂಡ KTM ಡ್ಯೂಕ್ ಇಂಜಿನ್ನೇ. ಇಂಡಿಯಾದಲ್ಲಿ 2007ರಲ್ಲಿ ಬಜಾಜ್ ಮತ್ತು KTMನ ನಡುವೆ ಪಾರ್ಟ್ನರ್ಶಿಪ್ ಇತ್ತು. 2007ರಲ್ಲಿ 7% ಇತ್ತು. 2013 ಬರ್ತಾ 47% ಆಯಿತು. ಇವಾಗ ಅದೆಷ್ಟಿದೆ ಐ ಡೋಂಟ್ ನೋ. ಸೊ ಸ್ಪೆಷಲಿ ಹೇಳ್ಬೇಕಂದ್ರೆ ಎರಡು ಕಂಪ್ನಿಗಳು ಕೂಡ ಬೈಕ್ ತಯಾರಿಸ್ತಾರೆ, ಆದರೆ ಇಂಜಿನ್ ಸೇಮ್ ಇರುತ್ತೆ. KTM RC200 ಮತ್ತು RS200 ಇಂಜಿನ್ ಒಂದ್ಸಲ ನೋಡಿ, ಎರಡು ಸೇಮೇ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ KTM ಮತ್ತು ಬಜಾಜ್ನ ನಡುವೆ ಪಾರ್ಟ್ನರ್ಶಿಪ್ ಇದೆ. Pulsar definitely male. KTM definitely killer machine. ಇಲ್ಲಿ ಬಜಾಜ್ನವರು KTM ಇಂಜಿನ್ನ ತಯಾರಿಸ್ತಾರೆ. ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಪವರ್ನ ಹೆಚ್ಚು ಕಮ್ಮಿ ಮಾಡ್ತಾರೆ.